ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾರೆ, ಆಸ್ತಿ ಮಾಡ್ಬಿಡ್ತಾರೆ. ಅವರಿಗೆ ಆ್ಯಕ್ಚುಲಿ ದುಡ್ಡಿನ ವ್ಯಾಲ್ಯೂನೇ ಗೊತ್ತಿರಲ್ಲ. ಆಸ್ತಿ ಮಾಡಿದ ತಕ್ಷಣ ಉಳಿಸ್ಕೊಳ್ಳೋದೇನಂತ ಗೊತ್ತಾಗ. ನಮಸ್ತೆ. ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಫ್ಯಾಮಿಲಿಗೋಸ್ಕರ ಏನು ಮಾಡ್ತೀವಿ. ಫ್ಯಾಮಿಲಿ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಎಜುಕೇಷನ್ ಕೊಡ್ಬೇಕಂತೀವಿ. ಎಜುಕೇಷನ್ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳನ್ನು ಹಾಸ್ಟೆಲ್ನಾಗ ಇಟ್ಬಿಟ್ಟು ಎಜುಕೇಷನ್ ಕೊಡ್ತೀವಿ. ಹಾಸ್ಟೆಲ್ನಾಗ ಬೆಳೆದಿರೋ ಮಗುಗೆ ಫ್ಯಾಮಿಲಿ ರಿಲೇಷನ್ ಇಲ್ಲ ಅಂತ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಸ್ತಿ ಮಾಡಿಬಿಡ್ತಾರೆ. ಅವರಿಗೆ ಆ್ಯಕ್ಚುಲಿ ದುಡ್ಡಿನ ವ್ಯಾಲ್ಯೂನೇ ಗೊತ್ತಿರಲ್ಲ. ಆಸ್ತಿ ಮಾಡಿದ ತಕ್ಷಣ ಉಳಿಸ್ಕೊಳ್ಳೋದೇನಂತ ಗೊತ್ತಾಗ. ಆ್ಯಕ್ಚುಲಿ ಮಕ್ಕಳನ್ನು ನಮ್ಮ ಜೊತೆಗೆ ಇಟ್ಕೊಂಡು ನಾವೇನು ಕಷ್ಟಪಡ್ತಿದ್ದೀವಿ ಕಣ್ಣಾರೆ ನೋಡಿ ಓದಿಸೋದು ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಅವರಿಗೆ ನಾವು ಹೇಗೆ ಈ ದುಡ್ಡನ್ನು ಸಂಪಾದನೆ ಮಾಡಿದ್ದೀವಿ ಅದನ್ನು ಅವ್ರ ಕಣ್ಣು ಮುಂದೆ ಅರ್ಥ ಮಾಡಿಸೋದು ವೆರಿ ಇಂಪಾರ್ಟೆಂಟು. ಶಿಕ್ಷಣ ಒಂದರಿಂದನೇ ಲೈಫ್ ಆಗಲ್ಲ. ಶಿಕ್ಷಣದಲ್ಲಿ ಜೀವನ ನಡೆಸೋದೇನಂತ ಕಲಿಸ್ಕೊಡಲ್ಲ. ಲೈಫಿಗೆ ಶಿಕ್ಷಣ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಸಾಮಾನ್ಯ ಜ್ಞಾನ, ನಮ್ಮ ಪಕ್ಕದ ಮನೆ ಜೊತೆಗೆ ಹೆಂಗಿರಬೇಕು, ಅಣ್ಣ ತಮ್ಮರ ಜೊತೆಗೆ ಹೆಂಗಿರಬೇಕು, ಗುರು ಹಿರಿಯರ ಜೊತೆಗೆ ಹೆಂಗಿರಬೇಕು, ನಮ್ಮದು ಟೋಟಲಿ ನಮ್ಮ ಸಮಾಜದಲ್ಲಿ ನಾವು ಹೆಂಗಿರ್ಬೇಕಂತೇಳಿ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಫ್ಯಾಮಿಲಿಗೆ ಇಂಪಾರ್ಟೆಂಟ್, ಈ ಶಿಕ್ಷಣ ಇಂಪಾರ್ಟೆಂಟ್. ಅವರಿಗೆ ಲೈಫ್ ಬಗ್ಗೆ ಹೇಳ್ಕೊಡೋದು ಇಂಪಾರ್ಟೆಂಟು, ಎಜುಕೇಷನ್ ಬಗ್ಗೆ ಹೇಳ್ಕೊಡೋದು ಇಂಪಾರ್ಟೆಂಟು, ಆಸ್ತಿ ಮಾಡೋದು ಇಂಪಾರ್ಟೆಂಟ್. ಫಸ್ಟ್ ಬರೋದು ಲೈಫ್. ತುಂಬ ಜನ ಲೈಫನ್ನು ಬಿಟ್ಟು ಉಳ್ಕಿದ್ದೆಲ್ಲ ಹೇಳ್ಕೊಡ್ತಾರೆ. ವಯಸ್ಸಾದ್ಮೇಲೆ ನನ್ನ ಮಕ್ಕಳು ನೋಡಲಿಲ್ಲ, ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ರೆ ಅಂತ ಹೇಳ್ತಾರೆ. ಹೀಗಾಗಿ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.